ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಭೇಟಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ವಿನೀಶ್ ಬಂದಿದ್ದಾರೆ. ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ರೇಂಜ್ ರೋವರ್ ಕಾರಲ್ಲಿ. ಜೈಲಿಗೆ ವಿಜಯಲಕ್ಷ್ಮಿ ಮತ್ತು ವಿನೀಶ್ ಬಂದಿರೋದು. ದರ್ಶನ್ ಭೇಟಿಗೆ ಬಂದಿದ್ದಾರೆ. ವಿಜಯಲಕ್ಷ್ಮಿ ಮತ್ತು ಮಗನ ಜೊತೆಗೆ ಮಹಿಳೆ ಕೂಡ ಎಂಟ್ರಿ ಆಗಿರೋದು. ಜೈಲಿನ ಚೆಕ್ ಪೋಸ್ಟ್ ನಿಂದ ನಡೆದು ತಾಯಿ ಮತ್ತು ಮಗ ಮುಂದೆ ಹೋದರು. ಜೈಲಿನ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಅನುಮತಿ ಹಿನ್ನೆಲೆ ದರ್ಶನ್ ನೇರ ಭೇಟಿಗೆ ವಿಜಯಲಕ್ಷ್ಮಿ ಮತ್ತು ವಿನೀಶ್ ತೆರಳಿದ್ದಾರೆ. ಇದರ ಜೊತೆಗೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ಹಣ್ಣುಗಳನ್ನು ಮಾತ್ರ ತೆಗೆದುಕೊಂಡು ಹೋಗಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಅವರು ಮನವಿಯನ್ನು ಸಲ್ಲಿಕೆ ಮಾಡಿದ್ರು. ಮೇ 19ನೇ ತಾರೀಕು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮದುವೆ ಆದಂತಹ ದಿನ, ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಹೀಗಾಗಿ ಮುಖಾಮುಖಿಗೆ ಭೇಟಿಯಾಗೋದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಮನವಿಯನ್ನು ಕೂಡ ಅವರು ಮಾಡಲಾಗಿತ್ತು. ಪೊಲೀಸ್ ಅಧಿಕಾರಿಗಳಿಗೆ ವಿಶೇಷವಾದಂತಹ ಮನವಿಯನ್ನು ಸಲ್ಲಿಸಿದ್ರು. ಹೀಗಾಗಿ ಆ ಮನವಿಗೆ ಒಪ್ಪಿಗೆಯನ್ನು ಕೊಡಲಾಗಿತ್ತು. ಇದೀಗ ಪರಸ್ಪರ ಮುಖಾಮುಖಿ ಭೇಟಿಗೆ ಬಂದಿದ್ದಾರೆ. ನೀವು ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ದರ್ಶನ್ ಭೇಟಿಗೆ ಕಾರಾಗೃಹಕ್ಕೆ ಯಾರ್ಯಾರು ಬಂದಿದ್ದಾರೆ? ಹೌದು ಪ್ರವೀಣ್, ಏನು ಒಂದು ಜೈಲು ಅಧೀಕ್ಷಕ ಅಂಶುಕುಮಾರ್ ಅವರ ಅನುಮತಿ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ ಅವರನ್ನ ಭೇಟಿ ಮಾಡಲು ಅವರ ಧರ್ಮಪತ್ನಿಯಾದಂತ ವಿಜಯಲಕ್ಷ್ಮಿ ಮತ್ತು ಮುದ್ದಿನ ಮಗ ಅಂತಾನೆ ಹೇಳ್ಬೋದು ವಿನೀಶ್ ಮತ್ತೆ ಅವರ ಜೊತೆ ಮತ್ತೋರ್ವ ವ್ಯಕ್ತಿ, ಮೂವರು ಒಟ್ಟು ಬಂದು ಈಗಾಗಲೇ ಆ ಭೇಟಿಗೆ ಹೊರಟಿರ್ತಕ್ಕಂಥದ್ದು. ಆ ಭೇಟಿಯಲ್ಲಿ ಇಷ್ಟು ದಿನ ಸಾರ್ವಜನಿಕವಾಗಿ ಯಾವ್ದು ರೀತಿ ನಾರ್ಮಲ್ ಆಗಿ ಎಂದಿನಂತೆ ಭೇಟಿಗೆ ಅವಕಾಶ ಇತ್ತು. ಆದ್ರೆ ಇವತ್ತು ನಿನ್ನೆ ಅವರು ಒಂದು DGPಗೆ ಹಾಕದ ಒಂದು ಮನವಿ ಮೇರೆಗೆ ಇವತ್ತು ನೇರವಾಗಿ ಅವರನ್ನ ಅವರ ಕೊಠಡಿಯಲ್ಲೇ ಒಂದು ರೀತಿ ಭೇಟಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಕೇವಲ ಆ ಭೇಟಿ 30 ನಿಮಿಷಗಳ ಅಷ್ಟೇ ಇರ್ತದೆ. ಹಾಗಾಗಿ ಇವತ್ತು ವಿಶೇಷ ಏನು ಅಂತಂದ್ರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಮದುವೆ ವಾರ್ಷಿಕೋತ್ಸವ. ಹಾಗಾಗಿ ಮಗನನ್ನು ಕೂಡ ಕರೆದುಕೊಂಡು ಈಗಾಗಲೇ ಭೇಟಿಗೆ ಹೊರಟಿರ್ತಕ್ಕಂಥದ್ದು. ಈಗಾಗಲೇ ಭೇಟಿಯನ್ನು ಕೂಡ ಮಾಡಿ ಮಾತುಕತೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ತಕ್ಷಣ ಅಲ್ಲಿ ಹೋದಂತ ಒಂದು ಪೊಲೀಸರ ಮೂಲಗಳ ಮಾಹಿತಿ ಪ್ರಕಾರ ತನ್ನ ಮಗ ಒಳಗಡೆ ಹೋದ ತಕ್ಷಣ ಆತನನ್ನ ಅಪ್ಪಿಕೊಂಡು ದರ್ಶನ್ ಅವರು ಮುತ್ತನ್ನ ಕೊಟ್ಟು ಹಣೆಗೆ ಆತ್ಮೀಯವಾಗಿ ಒಂದು ರೀತಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ರೀತಿ ತುಂಬಾ ಹತ್ತಿರದಿಂದ ಅಪ್ಪಿಕೊಳ್ಳಿಕ್ಕೆ ಅವಕಾಶ ಸಿಕ್ಕೋದ್ರಿಂದ ಒಂದು ರೀತಿ ಭಾವೋದ್ವೇಗರಾಗಿ ದರ್ಶನ್ ಅವರು ಏನೋ ಒಂದಷ್ಟೊತ್ತು ಮಾತುಕತೆಯನ್ನು ಕೂಡ ಆಡದೆ ತನ್ನ ಮಗನನ್ನ ಅಪ್ಪಿ ಮುದ್ದಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಉಳಿದ 30 ನಿಮಿಷಗಳಲ್ಲಿ ಕೂಡ ಅವರ ಕುಶಲೋಪರಿಯನ್ನ ವಿಚಾರಿಸಿ ಪ್ರಕರಣದ ತನಿಖೆಯ ವಿಚಾರವಾಗಿ ಮತ್ತೆ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಒಂದು 30 ನಿಮಿಷಗಳ ಕಾಲ ಅವರ ಹೆಂಡತಿ ಮಗುವಿನ ಜೊತೆ ಮಾತಾಡ್ಲಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಪ್ರವೀಣ್. ಓಕೆ ಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. Go